ಎಸ್, ಫಸ್ಟ್ ಏನೇ ಮಾತಾಡೋದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಅಂತಾನೂ ಕೇಳಲ್ಲ, ಯಾಕೆಂದ್ರೆ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಇದೆ. ಯಾಕೆ ಅಶ್ವಿನಿ ಮೂರ್ತಿಯಿಂದ ಚರಿಕಾ ಮೂರ್ತಿ? ಇದು ಆಕ್ಚುಲಿ ತುಂಬಾ ಜನಗಳ ಕ್ವಶನ್. ಇನ್ನ ನಾನು ಯಾರೊಬ್ರಿಗೂ ಪಾಪಚ್ಚಿ ಆನ್ಸರ್ ಮಾಡಿಲ್ಲ. ಫಸ್ಟ್ ಒನ್. ಎಸ್, ಹೌದು. ಕೆಲವರೆಲ್ಲ ಏನ್ ಕೇಳೋ ಸ್ಟಾರ್ಟ್ ಮಾಡಿದ್ರೆ ಚೆಲ್ವಿ ಚೈಯಿಂದ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಅದನ್ನ ನೋಡ್ಕೊಂಡು ನೀವು ಚರಿಕಾ ಅಂತ ಚೇಂಜ್ ಮಾಡ್ಕೊಂಡಿದ್ದೀರಾ ಅಂತ. ಬಟ್ ಅಲ್ಲ, ಯಾಕಂದ್ರೆ ನನ್ಗೆ ಹೆಸರಿಟ್ಟಾಗ ನಮ್ಮಮ್ಮಂಗೆ ಶೀಸ್ ಲೈಕ್ ಸಮ್ 19 years old. ಅವ್ರಿಗೆ ಗೊತ್ತಿಲ್ಲ ಯಾವ ತರ ಅಂದ್ರೆ ಈ ಜಾತಕದ ಪ್ರಕಾರ ಹುಟ್ಟಿದ ಹೆಸರದ ಪ್ರಕಾರ ಏನ್ ಇಡ್ಬೇಕು ಅಂತ. ಅವರು ಅಶ್ವಿನಿ ಅಂತ ಇಟ್ರು. ಬಟ್ ನನ್ನ ಹುಟ್ಟಿದ ದಿನಾಂಕ ಮತ್ತೆ ಜಾತಕದ ಪ್ರಕಾರ ಅಶ್ವಿನಿ ನಕ್ಷತ್ರ ಬರುತ್ತೆ, ನಕ್ಷತ್ರದ್ದೇ ಹೆಸರು ಇಡಬಾರ್ದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಚೇಂಜ್ ಮಾಡ್ಬೇಕು ಅಂತಾನೆ ಅನ್ಕೋತಿದ್ದೆ. ಬಟ್ ಒಂದು ಒಳ್ಳೆ ಇದು ಸಿಗ್ಲಿಲ್ಲ. ಸೊ ಅದಕ್ಕೆ ಈ ಸಲ ಓಕೆ ಫೈನ್, ಈ ಸಲ ಚೇಂಜ್ ಮಾಡೇ ಬಿಡೋಣ ಅಂತ ಚರಿಕಾ. ನನ್ನ ಹೆಸರು ಬಂದು ಮೇಷರಾಶಿಗೆ ಚಾಚಿ ಚೇ ಅಲ್ಲಿಂದ ಇಡ್ಬೇಕಿತ್ತು. ಹುಡುಕ್ತಿದ್ದೆ, ತುಂಬಾ ವರ್ಷಗಳಿಂದ ಹುಡುಕ್ತಿದ್ದೆ. ಒಂದು ಚೆನ್ನಾಗಿರೋ ಚಾಚಿಯಿಂದ ಏನು ಹೆಸರೇ ಸಿಗಲ್ಲ, ಬ್ಯೂಟಿಫುಲ್ ಹೆಸರು ಯಾವ್ದಾದ್ರು ಒಂಥರ ಅಂದ್ರೆ ಯುನಿಕ್ ಆಗಿರ್ಬೇಕು, ನಾನು ಒಬ್ಳೆ ಇಟ್ಕೊಂಡಿರ್ಬೇಕು, ಆ ತರ ಹೆಸರು ಬೇಕು ಅಂತ. ಯಾವ್ದು ಸಿಗ್ಲಿಲ್ಲ. ಆಮೇಲೆ ಓಕೆ ಫೈನಲಿ ಹುಡುಕಿ ಓಕೆ ಚರಿಕಾ ಚೆನ್ನಾಗಿದೆ ಅಂತ. ಸೊ ದಿಸ್ ಇಸ್ ವಾಟ್ ಬಿಹೈಂಡ್ ಸೀಕ್ರೆಟ್. ಬಟ್ ಅಶ್ವಿನಿ ಮೂರ್ತಿಯಿಂದ ಚರಿಕಾ ಮೂರ್ತಿಯಾಗಿ ಬದಲಾಗಿರುವಂತಹ ನಮ್ಮ ಅಶ್ವಿನಿ ಅವರು ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ಲಿ? ಚರಿಕಾ ಅಂತಾನೆ ಚೆನ್ನಾಗಿದೆಯೋ, ಅಶ್ವಿನಿ ಅಂತ ನೆನಪಾಗುತ್ತೋ, ಹೇಗೆ? ಈಗ ಓಕೆ, ಯಾರಾದ್ರೂ ಅಶ್ವಿನಿ ಅಂತ ಕರೆದ್ರೆ ಇಷ್ಟ ಆಗುತ್ತೆ, ಚರಿಕಾ ಅಂದ್ರೆ ಇಷ್ಟ ಆಗುತ್ತೆ. ಹೆಂಗಾಗ್ಬಿಟ್ಟದೆ ಅಂದ್ರೆ ಆಕ್ಚುಲಿ ಏನ್ ಗೊತ್ತಾ, ಕನ್ನಡ ಇಂಡಸ್ಟ್ರಿಲಿ ಫುಲ್ ನಾನು ಅಶ್ವಿನಿ ಅಂತಾನೆ ಮೊದ್ಲಿಂದಾನು ಹೇಳ್ಕೊಂಡ್ಬಂದಿದ್ದೀನಿ. ಪಟ್ ಅಂತ ಯಾರಿಗಾದ್ರು ಚರಿಕಾ ಅಂತ ಹೇಳಿದ್ರೆ ಗೊತ್ತಾಗಲ್ಲ ಯಾರು ಅಂತ. ಬಟ್ ತಮಿಳಲ್ಲಿ ಏನ್ ಮಾಡ್ಬಿಟ್ಟಿದೀನಿ ನಾನು, ಎಲ್ಲರಿಗೂ ಚರಿಕಾ ಅಂತ ಹೇಳ್ಬಿಟ್ಟಿದ್ದೀನಿ. ಅಸಿಸ್ಟೆಂಟ್, ಅಸೋಸಿಯೇಟ್, ಫುಲ್ ಟೀಮ್ಗೆಲ್ಲ ಚರಿಕಾ ಅಂತ ಹೇಳಿದೀನಿ. ಸೊ ಕೆಲವೊಂದ್ಸತಿ ಸುಮ್ನೆ ಕೂತಿರ್ತೀನಿ ನಾನು ಫೋನ್ ನೋಡ್ಕೊಂಡು. ಅವರು ಪಾಪ ತಮಿಳವರಲ್ಲ, ಅವರಿಗೆ ಡೈರೆಕ್ಷನ್ ಫುಲ್ ಟೀಮ್ ಎಲ್ಲ ತಮಿಳವರು. ಅವರು ಅಮ್ಮ ಚರಿಕಾ ವಾಮ್ಮ, ನಾನು ಸುಮ್ನೆ ನೋಡ್ತಿರ್ತೇನೆ, ಚರಿಕಾ ವಾಮ್ಮ, ನಾನೇ ಚರಿಕಾ ಒಂದೇ ನಾನೇ ಹೆಸರು ಬದಲಾಯಿಸ್ಕೊಂಡು ನಾನೇ ಬಂದಿಟ ಅಂತ ಹೋಗ್ತಾ ಇರ್ತೀನಿ. ಮರ್ತೋಗ್ಬಿಟ್ಟಿದೆ. ಆಮೇಲೆ ಅವ್ರಿಗೆ ಕರೆದಾಗ್ಲೇ ನನಗೂ ಅನ್ಸೋದು, ಹೌದಲ್ಲ ನಾನು ಹೆಸರು ಚೇಂಜ್ ಮಾಡಿದ್ದೀನಿ. ಬಟ್ ಅಶ್ವಿನಿಯಿಂದ ಚರಿಕಾ ಅಂತ ನೇಮ್ ಬದಲಾಗುವಾಗ ಅಶ್ವಿನಿನ ಬಿಡ್ಕೊಡಕ್ಕೆ ಎಷ್ಟು ಬೇಜಾರಾಯ್ತು? ಅಶ್ವಿನಿ ಅನ್ನೋ ಹೆಸರನ್ನ ಬಿಡ್ಕೊಡಕ್ಕೆ ಆಕ್ಚುಲಿ ಬೇಜಾರಾಯ್ತು. ನಾನು ಏನಂತ ಇಟ್ಕೊಳ್ಳೋಣ ಅಂದ್ರೆ ಚರಿಕಾ ಅಶ್ವಿನಿ ಮೂರ್ತಿ ಅಂತ ಇಟ್ಕೊಳ್ಳೋಣ ಅನ್ಕೊಂಡೆ. ಶುದ್ಧ ಆಗೋಗುತ್ತೆ ಅವೆಲ್ಲ. ಆಮೇಲೆಲ್ಲ ಕನ್ಫ್ಯೂಸ್ ಆಗ್ತಾರೆ, ಇದನ್ನ ಕರಿಬೇಕಾ ಅದನ್ನ ಕರಿಬೇಕಾ. ಓಕೆ, ಸ್ವಲ್ಪ ದಿನ ಎಲ್ರಿಗೂ ಗೊತ್ತಾಗೋವರೆಗೂ ಚರಿಕಾ ಮೂರ್ತಿ ಅಂದ್ರೆ ಹುಟ್ಟೆಸರು ಬಂದು ಅಶ್ವಿನಿ ಅಂತ. ಹುಟ್ಟೆಸರಲ್ಲ, ಅಮ್ಮಂಗೆ ಗೊತ್ತಾಗ್ದಿರ ಯಾವ್ದೋ ಒಂದ್ ಚೆನ್ನಾಗಿದೆ ಅಂತ ಇಟ್ಬಿಟ್ರು ಅಷ್ಟೇ ಆ ಟೈಮಲ್ಲಿ. ಸೊ ಪ್ರಾಬ್ಲಮ್ ಇದೆ. ಬಟ್ ಅಶ್ವಿನಿ ಅಂತ ಹೆಸರಿಟ್ಟಾಗ ಚೆಲುವಿ ಅನ್ನುವಂತಹ ಒಬ್ರು ಒಳ್ಳೆ ಪಾತ್ರವನ್ನ ಸೃಷ್ಟಿ ಮಾಡ್ಕೊಂಡ್ರು ಅಶ್ವಿನಿ ಅವರು. ಸೊ ಸದ್ಯಕ್ಕೆ ಇವಾಗ ನಾವು ಚರಿಕಾ ಅಂತಾನೆ ಮಾತಾಡ್ಸೋಣ. ಒಂದು ಅದ್ಭುತವಾದ ನೇಮ್ ನ ಇಟ್ಕೊಂಡಿದ್ದಾರೆ. ಅಂದ್ರೆ ಎಲ್ಲವೂ ಆ ಪ್ಲೇಸ್ ಅಲ್ಲಿ ಬಂದು ಬಿದ್ದಾಗ ಅದೆಲ್ಲ ಆಟೋಮೆಟಿಕ್ ಆಗಿ ಆಗುತ್ತಂತೆ. ಸೊ ಐ ಥಿಂಕ್ ಆ ಟೈಮ್ ಅವರಿಗೆ ಬಂತು ಹೆಸರು ಬದಲಾಯಿಸ್ಕೊಳ್ಳುವಂತಹ ಟೈಮ್. ಇನ್ಮೇಲೆ ಅಶ್ವಿನಿ ಮೂರ್ತಿ ಅಲ್ಲ, ಚೆಲುವಿ ಅಲಿಯಾಸ್ ಚರಿಕಾ ಮೂರ್ತಿ. ಸೊ ಅಫ್ಕೋರ್ಸ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಕೂಡ ಬದಲಾಗಿದೆ. ನಾನ್ ಚೆಕ್ ಮಾಡ್ತಾ ಇದ್ದೀನಿ, ಕಾಂಟ್ಯಾಕ್ಟ್ ಮಾಡೋಣ ಮ್ಯಾಮ್, ನೋಡೋಣ ಇರಿ, ಬರ್ತಾನೆ ಇಲ್ಲ. ನಾನು ಯಾಕೆ ಏನು ಅಂತ ಎಷ್ಟೊಂದು ಜನಕ್ಕೆ ಮೇ ಬಿ ಅದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ನಿಮ್ಮ ವಿಷಯದಲ್ಲಿ. ಬಟ್ ಎನಿ ಹೌ ಚರಿಕಾ ಮೂರ್ತಿ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಓಕೆ ನೋಡಿ, ಸೈಕಲ್ ಗ್ಯಾಪ್ ಅಲ್ಲಿ ಪ್ರಮೋಟ್ ಮಾಡ್ಬಿಟ್ಟು ಥ್ಯಾಂಕ್ ಯು. ನಾ ಇನ್ನ ಒಂದು ವಿಡಿಯೋನು ಮಾಡಕ್ಕಾಗಿರ್ಲಿಲ್ಲ ಯಾಕೆ ಹೆಸರು ಚೇಂಜ್ ಮಾಡಿದೀನಿ ಅಂತ. ಈ ಪಾಡ್ಕಾಸ್ಟ್ ಬರ್ಬೇಕಿತ್ತು, ಇಲ್ಲಿ ನೋಡಿ ಅಲ್ವಾ, ಅದಕ್ಕೆ. ಓಕೆ, ಇವಾಗ ಹೇಳಿ, ಹೇಗಿದ್ದೀರಾ? ಸಕ್ಕದಾಗಿದ್ದೀನಿ. ಫುಲ್ ಬ್ಯುಸಿಯಾಗಿ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಆರೋಗ್ಯವಾಗಿದ್ದೀನಿ. ಹಾಗೆ ಇರಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಲುಕಿಂಗ್ ವೆರಿ ಬ್ಯೂಟಿಫುಲ್ ಇನ್ ಪ್ರಿಟಿ ಬ್ಲೂ ಸ್ಯಾರಿ. ಥ್ಯಾಂಕ್ ಯು. ಬೈ ದ ವೇ, ಬ್ಲೂ ಇಸ್ ಮೈ ಫೇವ್ರೆಟ್ ಕಲರ್. ಹೌದಾ? ಸೇಮ್, ನನಗೂ ಈ ಬ್ಲೂ ಕಲರ್ ತುಂಬಾ ಫೇವ್ರೆಟ್. ಸೂಪರ್. ಐ ಥಿಂಕ್ ನಾನು ಲೈಟ್ ಬ್ಲೂ, ನೀವು ಡಾರ್ಕ್ ಬ್ಲೂ. ಚೆನ್ನಾಗಿರುತ್ತೆ.